ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ದೂರವಾಗಲಿ ಬದುಕಿನ ಅಂಧಕಾರ, ಮೂಡಲಿ ಖುಷಿಯ ಚಿತ್ತಾರ. ದೀಪದಂತಲೇ ನಿಮ್ಮೆಲ್ಲರ ಜೀವನವು ಬೆಳಗಲಿ ಎಂದು ಹಾರೈಸುತ್ತಾ ನಮ್ಮ ಪ್ರೀತಿಯ ಹ್ಯಾರೋ ಕುವೆಂಪು ಕನ್ನಡ ಪರಿವಾರಕ್ಕೆ ಇಂದಿನ ಭರ್ಜರಿಯ ದೀಪಾವಳಿ ಸಮಾರೋಹಕ್ಕೆ ಮನಪೂರ್ವಕ ಸ್ವಾಗತ. ದೀಪಾವಳಿ ಅಂದರೆ ಸಂಭ್ರಮವೇ ಬೇರೆ. ನಾವು ಇಲ್ಲಿ ಈ ಪರವರಿಗೆ ಬಂದು ನಮ್ಮ ಚಿಕ್ಕ ಪರಿವಾರ ಜೊತೆಗೆ ಯಾವಾಗಲೂ ದೀಪಾವಳಿಯನ್ನು ಆಚರಿಸ್ತೇವೆ. ಹಾಗೆ ಇವಾಗ ಒಂದು 7 ವರ್ಷ ಮುಂಚೆ ನನಗೆ ಆನೆಸ್ಟ್ಲಿ ನನ್ನ ಹಸ್ಬೆಂಡ್ ಈ ಗ್ರೂಪಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆ 7 ವರ್ಷದಿಂದ ನಾನು ಪ್ರತಿ ಯುಗಾದಿ ಮತ್ತು ದಿವಾಳಿ ಇವೆಂಟು ದೀಪಾವಳಿ ಇವೆಂಟ್ಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ದಿಸ್ ಹ್ಯಾಸ್ ಬಿಕಮ್ ಅ ಕೈಂಡ್ ಆಫ್ ನಮಗೆ ಒಂದು ನಮ್ಮದೇ ಪರಿವಾರ. ದೀಪಾವಳಿಯದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಇಲ್ಲಿ ಬಂದು ನಮ್ಮ ಮನೆಯಲ್ಲಿ ಆಚರಿಸಿದಂತೆ ಆಚರಿಸದೆ ಅದು ದೀಪಾವಳಿ ನಮಗೆ ಕಂಪ್ಲೀಟ್ ಆದಾಗ ಆಗಲ್ಲ. ಸೊ ಅಗೇನ್ ದಿಸ್ ಇಸ್ ಲೈಕ್ ಅ ಫ್ಯಾಮಿಲಿ ಇವೆಂಟು. ಎಲ್ಲರೂ ಬಂದು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಊಟ ಮಾಡಿ ಊಟವನ್ನು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಆಗಬೇಕಾದ್ರೆ ಒಂದು ಅದರ ಹಿಂದೆ ಮೋಟಿವ್ ಎಲ್ಲರದು ಇಲ್ಲಿ ಒಂದೇ. ಹ್ಯಾರೋ ಹತ್ತಿರದ ಎಲ್ಲ ಕುಟುಂಬದವರು ಬಂದು ಸ್ನೇಹ ಬಾಂಧವ್ಯದಿಂದ ಒಂದು ಒಟ್ಟಿಗೆ ಒಂದು ಆಚರಣೆ ಮಾಡುವ ಅಂತ. ಅದಲ್ಲದೆ ನಮ್ಮ ಚಿಕ್ಕ ಪುಟಾಣಿಗಳು ಅವರಿಗೆ ಒಂದು ನಮ್ಮ ರೂಟ್ಸ್ ಏನು, ನಮ್ಮ ಸಂಸ್ಕೃತಿ ಏನು ಅಂತ ಅದನ್ನು ತೋರಿಸಿಕೊಡುವ ಒಂದು ಸ್ಫೂರ್ತಿ ಕೊಡುವ ಒಂದು ಪ್ರಯತ್ನ. ನಾವು ಈ ಇವೆಂಟ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲರೂ ನಾವು ಬೇರೆ ಬೇರೆ ಕಡೆ ಹೋಗಿ ಇವೆಂಟ್ ಎಲ್ಲ ಅಟೆಂಡ್ ಮಾಡ್ತೀವಿ. ಸ್ಪೆಷಾಲಿಟಿ ಆಫ್ ದಿಸ್ ಇವೆಂಟ್ ಅಂದರೆ ಇದೊಂದು ವಾಲಂಟಿಯರ್ ಲೆಡ್ ಇವೆಂಟು. ಪ್ರತಿ ವರ್ಷ ಎಲ್ಲ ವಾಲಂಟಿಯರ್ಸ್ ಮುಂದೆ ಬಂದು ಈವೆಂಟ್ ಅನ್ನ ಮಾಡಿಸ್ಕೊಡ್ತಾರೆ. ಬೇರೆ ಕಡೆ ಹೋದಾಗ ಅಲ್ಲೆಲ್ಲ ಕಮಿಟಿ ಅದೆಲ್ಲ ಇರುತ್ತೆ. ಸೊ ದರ್ ಇಸ್ ನೋ ಕಮಿಟಿ ಹಿಯರ್, ಇಟ್ ಇಸ್ ಪ್ಯೂರ್ಲಿ ವಾಲಂಟಿಯರ್ ಲೆಡ್. ಸೊ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ವಾಲಂಟಿಯರ್ಸ್ ಹೂ ಎವ್ರಿ ಇಯರ್ ಎಲ್ಲರೂ ಮುಂದೆ ಬಂದು ತಮ್ಮ ಪರ್ಸನಲ್ ಟೈಮ್ ಕೊಟ್ಟು ಈ ಇವೆಂಟ್ಗಳನ್ನೆಲ್ಲ ನಡೆಸ್ಕೊಡ್ತಾರೆ. ಒಂದು ಸ್ಪೆಷಲ್ ಮೆನ್ಷನ್ 2024 2024ರಲ್ಲಿ 2 ಇವೆಂಟ್ ಮಾಡ್ತಾ ಇದ್ದೀವಿ. ಒಂದು ಯುಗಾದಿ ಆ್ಯಂಡ್ ಒಂದು ದೀಪಾವಳಿ. ಈ 2 ಇವೆಂಟ್ ಅನ್ನು ಲೀಡ್ ಮಾಡಿದವರು ಈ ಸಲ ಹೆಂಗಸರು. ಆ್ಯಂಡ್ ದೀಪಾವಳಿ ಇವೆಂಟ್ ಅಲ್ಲಿ ವಾಲಂಟಿಯರ್ ಗ್ರೂಪ್ ನೋಡಿದ್ರೆ ಆಕ್ಟಿವ್ ವಾಲಂಟಿಯರ್ಸು 43. ಓಕೆ, 43 ವಾಲಂಟಿಯರ್ಸು ಆಕ್ಟಿವ್ ಇದ್ರು. ಹಿಂದಿಂದ ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ, ಆದ್ರೆ ಆಕ್ಟಿವ್ ಆಗಿ 43. ಗೆಸ್ ಮಾಡಿ ಅದರಲ್ಲಿ ಹೆಂಗಸರು ಎಷ್ಟು ಅಂತ. How many? You're right. So more than 75% ladies volunteer ಮಾಡಿದ್ದಾರೆ ಇದಕ್ಕೆ. But with full support from the men in the group. So a round of applause for them as well, please. Okay, so already ನಾವು ಸ್ವಲ್ಪ ಲೇಟ್ ನಡೀತಿದ್ದೀವಿ. ಐ ಡೋಂಟ್ ಟೇಕ್ ಮಚ್ ಆಫ್ ದ ಟೈಮ್. ಇಂದಿನ ಕಾರ್ಯಕ್ರಮವನ್ನು ಲೀಡ್ ಮಾಡಿದವರು ರಮಾ, ಅವರನ್ನು ಸ್ಟೇಜ್ಗೆ ಕರೆಸ್ಕೊಳ್ತೀನಿ. ಹೋಪ್ ಯು ಆಲ್ ಎಂಜಾಯ್ ದಿ ಇವೆಂಟ್ ಆ್ಯಂಡ್ ಅಫ್ ಕೋರ್ಸ್ ಮುಂದಿನ 6 ಗಂಟೆ ನಾವೆಲ್ಲ ಇಲ್ಲೇ ಒಟ್ಟಿಗೆ ಇದ್ದೀವಿ. ಲೆಟ್ಸ್ ಎಂಜಾಯ್. ರಮಾ ಅವರೇ, ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಥ್ಯಾಂಕ್ ಯು ಮಮತಾ. ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲ, ಈ ಒಂದು ಕೆಲಸ ಮಾಡೋದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತವರು ಮಮತಾ. ಅನುಭವ ಬರೀ ಲಾಸ್ಟ್ ಟೈಮ್ ಮಾಡಿದ ಅನುಭವ ಒಂದೇ ಅಲ್ಲ, ಶಿ ಸ್ಟ್ಯಾಂಡ್ ಬಿಹೈಂಡ್ ಮೀ. ನನ್ನ ಜೊತೆಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ನನ್ನ ಟೀಮ್ಗೆ ಬಹಳ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಮಮತಾಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ನೀವು ಏನು ಇಷ್ಟು ಚೆನ್ನಾಗಿ ಸಕ್ಸಸ್ ಆಗೋದಕ್ಕೆ ಬಹಳ ಹೆಲ್ಪ್ ಆಯಿತು. ನಿಮ್ಮಂಥ ವಾಲಂಟಿಯರ್ಸು ಮತ್ತು ಲೀಡರ್ಸು ಇಂದನೇ ನಮ್ಮ ಈ HKK
ಹೆಣ್ಮಕ್ಳು ಮುಂದೆ ಬಂದು ಕೆಲಸ ಮಾಡೋದಕ್ಕೆ ಆಗ್ತಾ ಇದೆ. ನಮಸ್ಕಾರ. ನಾವು ಬರೀ ಹೆಣ್ಮಕ್ಳನ್ನ ಹೊಳ್ಕೊತಾ ಇಲ್ಲ ಇಲ್ಲಿ, ಆದ್ರೆ ನಮ್ಮ ಈ HKK ಟೀಮ್ ಏನಿದೆ ಇದು ಎಲ್ಲರಿಗಿಂತ ವಿಭಿನ್ನವಾಗಿದೆ. ಯಾಕೆಂದ್ರೆ ಇದು ಬರೀ ಒಬ್ಬರು ಇಬ್ಬರದು ಕೆಲಸ ಅಲ್ಲ, ಇಡೀ ಫ್ಯಾಮಿಲಿ, ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ, ಅಂದ್ರೆ ಇಂಡಿಯಾದಿಂದ ನಮ್ಮ ಪೇರೆಂಟ್ಸ್ ಬಂದ್ರೆ ಅವರು ಇನ್ವಾಲ್ವ್ ಆಗುವಂತಹ ಒಂದು ಸಂಘ ನಮ್ಮದು. ಈ ಒಂದು ಗ್ರೂಪ್ ಅಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೋ ಎಲ್ಲರೂ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮತ್ತು ಈ ವರ್ಷದ ದೀಪಾವಳಿ ಫಂಕ್ಷನ್ ಸ್ವಲ್ಪ ಡಿಲೇ ಆಗಿದೆ, ಸಾರಿ. ಆದರೂ ನಾವೆಲ್ಲ ವಾಲಂಟಿಯರ್ಸು ಮತ್ತು HKK ಫ್ಯಾಮಿಲಿಗಳು ಒಟ್ಟಿಗೆ ಸೇರಿ ಇದನ್ನ ಸಕ್ಸಸ್ಫುಲ್ ಆಗಿ ನಡೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಈ ಒಂದು 3 ವಾರದ ಜರ್ನಿ ಬಹಳ ನಿಧಾನವಾಗಿ ಕಷ್ಟವಾಗಿ ಅನ್ಕೋತಿದ್ವಿ, ಆದರೆ ಲಾಸ್ಟ್ ಮಿನಿಟಲ್ಲಿ ವಿನ್ನಿಂಗ್ ದ ರೇಸ್ ಅನ್ನೋ ಹಾಗೆ ನಾರ್ಮಲಿ ಹೇಗಿತ್ತೋ ಅದೇ ರೀತಿ ಆಗಿದೆ. ಅದು ನಮ್ಮ ಒಂದು ಸಂಸ್ಥೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಎನರ್ಜಿ ಮತ್ತು ಹುರುಪಿಂದ ಆಗಿದೆ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ಪ್ರತಿಯೊಂದು ಪುಟ್ಟ ಮಕ್ಕಳು ಮತ್ತು ಎಲ್ಲ ವಯಸ್ಕರು ಪ್ರಾಕ್ಟೀಸ್ ಮಾಡ್ತಿರೋರು ರಾತ್ರಿ ಹಗಲು ತಮ್ಮ ದಿನನಿತ್ಯದ ಕೆಲಸ ಮುಗಿಸಿ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ಮುಂದೆ ಬಂದಿರೋದು ನಿಮ್ಮೆಲ್ಲರಿಗೂ ಬಹಳ ಥ್ಯಾಂಕ್ಸ್. ಮತ್ತು ಈ ಕಾರ್ಯಕ್ರಮನ ಇವತ್ತೇ ಅಲ್ಲ, ಪ್ರತಿ ವರ್ಷನೂ ನಮ್ಮ ಈ ಕಾರ್ಯಕ್ರಮಗಳಿಗೆ ನಿಮ್ಮ ಈ ಹುರುಪು, ನಿಮ್ಮ ಎನರ್ಜಿ ಖಂಡಿತ ಬೇಕು. ಇದನ್ನೇ ನಾವು ದೀಪಾವಳಿ ಅನ್ನೋದು, ಅಂದ್ರೆ ಒಂದು ಹಣತೆಯಿಂದ ಇನ್ನೊಂದು ಹಣತೆಗೆ ಹಚ್ಚೋ ಎನರ್ಜಿನೇ ದೀಪಾವಳಿ. ಹಾಗಾಗಿ ಈ ದೀಪಾವಳಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮ್ಮ ಈ ಎನರ್ಜಿನ ಪಾಸ್ ಮಾಡಿ ಅಂತ ಕೆಳಕಳಿಯಿಂದ ಕೇಳ್ಕೊತೀನಿ. ನಮ್ಮ ವಾಲಂಟರಿ ಗ್ರೂಪ್ಸ್ ಮತ್ತು ಅದರ ಬೆನ್ನೆಲುಬಾಗಿ ನಿಂತಿದ್ದಂತಹ ಅವರ ಸಂಸಾರ, ಅವರಿಗೆ ಬಹಳ ಋಣಿಗಳು ನಾವು. ಯಾಕೆಂದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಾಯ ಮತ್ತು ಪ್ರೋತ್ಸಾಹ ಬಹಳ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಬ್ಬ ವಾಲಂಟಿಯರ್ ಏನೇನು ಕೆಲಸ ಮಾಡಿದ್ರು ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರನ್ನ ಸ್ಯಾಕ್ರಿಫೈಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವರ ಸಮಯಕ್ಕೆ ಬಹಳ ಥ್ಯಾಂಕ್ಸ್. ಬನ್ನಿ, ಈಗ ನಾವೆಲ್ಲರೂ ಕಾದು ಕೂತಿರುವಂಥ ಕಾರ್ಯಕ್ರಮನ ಮುಂದುವರಿಸೋಣ. ನಮ್ಮ ಈ ಸತಿಯ ಸ್ಪೆಷಲ್ ಏನಂದ್ರೆ ಹೊಸದಾಗಿ ಜಾಯಿನ್ ಆಗಿರುವಂತಹ 2 ಯುವತಿಯರು ಈ ಒಂದು ಕಾರ್ಯಕ್ರಮನ ಆಂಕರಿಂಗ್ ಮಾಡ್ತಿದ್ದಾರೆ. ಬನ್ನಿ, ಇವರಿಗೆ ಸುಸ್ವಾಗತ ಹೇಳೋಣ. ಅನರ್ಘ್ಯ ಮತ್ತು ಅಶ್ವಿನಿ ಹಿರೇಮಠ್.